ಹಲೋ ಫ್ರೆಂಡ್ಸ್, ಜಯಲಕ್ಷ್ಮಿ ಫುಡೀಸ್ಗೆ ಸ್ವಾಗತ. ಇವತ್ತು ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಇದು ದೊಡ್ಡವರು ಚಿಕ್ಕವರು ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಇದನ್ನು ಮಾಡೋದಕ್ಕೆ GRB ಗುಲಾಬ್ ಜಾಮೂನ್ 200 ಗ್ರಾಮ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಈಗ ಕಟ್ ಮಾಡಿ ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1/4 ಲೋಟ ನೀರು ತೊಗೊಂಡು ಕಲಿಸ್ಕೋಬೇಕು. ಜಾಸ್ತಿನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು. 1/4 ಲೋಟ ತೊಗೊಂಡ್ರೆ ತುಂಬ ಚೆನ್ನಾಗಿ ಹದವಾಗಿ ನೀಟಾಗಿ ಬರುತ್ತೆ ಗುಲಾಬ್ ಜಾಮೂನು. ಈಗ ಕಲಿಸ್ಕೊಂಡಿದ್ದಾಗಿದೆ. ಈಗ ಸ್ವಲ್ಪ ಹೊತ್ತು ನೆನೆಯಾಗಿ ಬಿಟ್ಬಿಡೋಣ. ಈಗ ಪಾಕಕ್ಕೆ ಇಟ್ಕೊಳ್ಳೋಣ. 1 ಗ್ಲಾಸ್ ಸಕ್ಕರೆ ತಗೋತಾ ಇದ್ದೀನಿ 200 ಗ್ರಾಮ್ ಗುಲಾಬ್ ಜಾಮೂನ್ ಪ್ಯಾಕೆಟ್ಗೆ. ಅದೇ ಸಮ ಪ್ರಮಾಣದ್ದು ನೀರು ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಈಗ ಕುದೀತಾ ಇದೆ ಪಾಕ. ಸಕ್ಕರೆನೂ ಮತ್ತು ನೀರು ಸಮ ಪ್ರಮಾಣ ಹಾಕೋದ್ರಿಂದ ತುಂಬ ತೆಳ್ಳಕ್ಕೂ ಆಗಲ್ಲ, ತುಂಬ ಗಟ್ಟಿನೂ ಆಗಲ್ಲ. ಒಂದು ಸಮ ಇದರಲ್ಲಿ ಆಗುತ್ತೆ. ಈಗ ಪಾಕ ರೆಡಿಯಾಗಿದೆ. ಆಫ್ ಮಾಡ್ತಾ ಇದ್ದೀನಿ. ಈಗ ಜಾಮೂನ್ ಹಿಟ್ಟು ನೆಂದಿದೆ. 1 ಬೆಟ್ಟಷ್ಟು ಎಣ್ಣೆ ತಗೊಂಡು ಅಂಗೈಗೆ ಹಚ್ಕೊಂಡು ಉಂಡೆ ಮಾಡೋದ್ರಿಂದ ತುಂಬ ಮೆತ್ತಗೆ ಬರುತ್ತೆ ಜಾಮೂನು. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈಗ ಉಂಡೆ ರೆಡಿಯಾಗಿದೆ. ಈಗ ಜಾಮೂನ್ ಉಂಡೆಗಳನ್ನು ಕರ್ಕೊಳ್ಳೋಣ ಎಣ್ಣೆಯಲ್ಲಿ. ಈಗ ಒಂದು ಬಾಣಲಿಗೆ 1 ಕಪ್ಪಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಕರ್ಕೊಳ್ಳೋದಕ್ಕೆ. ಈಗ ಹಾಕೋತಾ ಇದ್ದೀನಿ ಉಂಡೆನ. ಅದು ತುಂಬ ಇದಾಗಬಾರ್ದು, ಒಂದೇ ಕಲರಲ್ಲಿ ಬರಬೇಕು. ಆ ಥರ ಇದು ಮಾಡ್ತಾನೆ ಇರಬೇಕು. ಈಗ ಕರೆದಿರೋದನ್ನು ಸ್ವಲ್ಪ ಆರಿದ ಮೇಲೆ ಆಮೇಲಿಂದ ಪಾಕಕ್ಕೆ ಹಾಕೋಬೇಕು. ಇಲ್ಲಾಂದರೆ ತುಂಬ ಮೆತ್ತಗೆ ಆ ಥರ ಆಗಿಬಿಡುತ್ತೆ. ಸ್ವಲ್ಪ ಆರಿದ ಮೇಲೆ ಹಾಕೊಬೇಕು. ಈಗ ಆರಿದೆ, ಪಾಕಕ್ಕೆ ಹಾಕ್ಕೊಳ್ತೀನಿ. ಈಗ ನೆನಿಬೇಕು. ಈಗ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವರು ಚಿಕ್ಕವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲಿ ಮಾಡಿ ನೋಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.